ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ. T20 ವಿಶ್ವಕಪ್ ಸೆಮಿಫೈನಲ್ ಕನಸು ಇನ್ನೂ ಜೀವಂತ ಇದೆ. T20 ಸೂಪರ್ 8 ಪಂದ್ಯದಲ್ಲಿ ಭಾರತಕ್ಕೆ ಸಿಕ್ಕಿರುವಂಥ ಭರ್ಜರಿ ಜಯ ಇದು. ಜಿಂಬಾಬ್ವೆ ವಿರುದ್ಧ 72 ರನ್ಗಳ ಭರ್ಜರಿ ಜಯ ಆಗಿದೆ ಭಾರತಕ್ಕೆ. ಅಭಿಷೇಕ್ ಕಡೆಯಿಂದ 55 ರನ್, ಪಾಂಡ್ಯ 50 ರನ್ ನಾಟ್ಔಟ್ ಆದರು. ಅವರ ಕಡೆಯಿಂದ ಭರ್ಜರಿ ಬ್ಯಾಟಿಂಗ್. ಆಮೇಲೆ ತಿಲಕ್ ವರ್ಮಾ ಕಡೆಯಿಂದಲೂ ಕೂಡ ಉತ್ತಮ ಬ್ಯಾಟಿಂಗ್ ಇತ್ತು. 2026ರ T20 ವಿಶ್ವಕಪ್ನ ಸೂಪರ್ 8 ಸುತ್ತಿನಲ್ಲಿ ಭಾರತ ಮತ್ತು ಜಿಂಬಾಬ್ವೆ ಪರಸ್ಪರ ಮುಖಾಮುಖಿ ಆಗಿದ್ದವು. ಸೊ ಈ ಪಂದ್ಯವನ್ನು 72 ರನ್ಗಳಿಂದ ಗೆದ್ದುಕೊಂಡಿರುವಂಥ ಆತಿಥೇಯ ಭಾರತ ತಂಡ ಸೆಮಿಫೈನಲ್ ಕನಸನ್ನು ಜೀವಂತವಾಗಿರಿಸಿಕೊಳ್ಳುವಲ್ಲಿ ಈಗ ಯಶಸ್ವಿಯಾಗಿದೆ. ಅಂದರೆ ಮುಂದಿನ ಪಂದ್ಯ ವೆಸ್ಟ್ ಇಂಡೀಸ್ ವಿರುದ್ಧ ಇದೆ. ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಲೇಬೇಕು. ಅಲ್ಲಿ ಯಾರು ಗೆಲ್ತಾರೆ ಸೆಮಿಫೈನಲ್ ಖಚಿತ. ವೆಸ್ಟ್ ಇಂಡೀಸ್ ಗೆದ್ದರೆ ವೆಸ್ಟ್ ಇಂಡೀಸ್ ಹೋಗುತ್ತೆ. ಒಟ್ಟಿನಲ್ಲಿ ಯಾರು ಗೆಲ್ತಾರೆ ಅಂದರೆ ಭಾರತಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಸೌತ್ ಆಫ್ರಿಕಾ ಟೀಮ್. ಅದರ ಜೊತೆಗೆ ಜಿಂಬಾಬ್ವೆ ವಿರುದ್ಧ ಗೆಲ್ಲಬೇಕಾಗಿತ್ತು, ಭರ್ಜರಿ ನೆಟ್ ರನ್ ರೇಟ್ ಬೇಕಾಗಿತ್ತು. ಬಟ್ ಅದರ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಸೌತ್ ಆಫ್ರಿಕಾ ಗೆದ್ದಿರೋದ್ರಿಂದಾಗಿ ನೆಟ್ ರನ್ ರೇಟ್ ಇದರ ಅವಶ್ಯಕತೆ ಇಲ್ಲ. ಯಾರು ಗೆಲ್ತಾರೆ, ಇಂಡಿಯಾ ಗೆದ್ದರೆ ಸೆಮಿಫೈನಲ್, ವೆಸ್ಟ್ ಇಂಡೀಸ್ ಗೆದ್ದರೆ ಸೆಮಿಫೈನಲ್. ಸೊ ಹಾಗಾಗಿ 1ನೇ ತಾರೀಕಿಗೆ ಮ್ಯಾಚ್ ಇದೆ. ಅದು ನಿರ್ಣಾಯಕ, ಅಂದರೆ ಮಾಡು ಇಲ್ಲವೇ ಮಡಿ ಪಂದ್ಯ. ಸೊ ಹಂಗಾಗಿ ಕಾದು ನೋಡಬೇಕು. ನೆಟ್ ರನ್ ರೇಟ್ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಳಗಿರುವಂಥ ಭಾರತಕ್ಕೆ ಒಂದು ವೇಳೆ ಮಳೆ ಆದರೆ ಸಮಸ್ಯೆ ಆಗುತ್ತೆ. ಮಳೆ ಆಗಿಲ್ಲ ಅಂತಂದರೆ ಮ್ಯಾಚ್ ಗೆಲ್ಲಬೇಕಾಗತ್ತೆ. ಸೊ ಹಂಗಾಗಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಒಂಥರ ಎಲಿಮಿನೇಟರ್ ಪಂದ್ಯ ಇರುತ್ತೆ.